ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಲಗ್ನಾಧಿಪತಿ ಏನಾದರೂ 9ನೇ ಮನೆಯಲ್ಲಿದ್ದರೆ ಏನೆಲ್ಲ ಒಂದು ಫಲ ಸಿಗುತ್ತೆ ನಿಮಗೆ, ಯಾವುದೆಲ್ಲ ಒಂದು ಎಫೆಕ್ಟ್ ಆಗುತ್ತೆ, ಜಾತಕರಿಗೆ ಯಾವ ಥರ ಎಲ್ಲ ಒಂದು ಎಫೆಕ್ಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳ್ಕೊತ ಹೋಗೋಣ. ಇಲ್ಲಿ ಲಗ್ನಾಧಿಪತಿ ಅಂತ ಹೇಳಿದ್ರೆ ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳೋಣ. ಇಲ್ಲಿ ಲಗ್ನಾಧಿಪತಿ ಯಾರಾಗ್ತಾರೆ? ಶನಿ ಆಗ್ತಾರೆ. ಲಗ್ನಾಧಿಪತಿ 9ನೇ ಮನೆಗೆ ಬರಬೇಕು. 1 2 3 4 5 6 7 8 9. ಇಲ್ಲಿ ಬರ್ತಾರೆ ಲಗ್ನಾಧಿಪತಿ. ಈ ಥರ ಲಗ್ನಾಧಿಪತಿ 9ನೇ ಮನೆಗೆ ಬಂದಾಗ ಅವರಿಗೆ ಏನೆಲ್ಲ ಒಂದು ಫಲ ಸಿಗುತ್ತೆ ಅಂತ ನೋಡೋಣ. ನೀವು ಬೇರೆ ಬೇರೆ ಲಗ್ನಕ್ಕೆ ಬೇರೆ ಬೇರೆ ನೀವು ಅಪ್ಲೈ ಮಾಡ್ಬೋದು. ಉದಾಹರಣೆಗೆ ಇದು ಲಗ್ನ ಆದರೆ ಲಗ್ನಾಧಿಪತಿ ಬುಧ 9ನೇ ಮನೆ ಅಂತಂದರೆ 1 2 3 4 5 6 7 8 9 ಇಲ್ಲಿ ಬರುತ್ತೆ. ಈ ಥರ ಲಗ್ನಾಧಿಪತಿ 9ನೇ ಮನೆಗೆ ಬಂದಾಗ ಜನ್ಮಸ್ಥಳದಿಂದ ದೂರ ಇವರಿಗೆ ಸಫಲ ಸಿಗ್ತದೆ. ಜನ್ಮಸ್ಥಳದಿಂದ ದೂರ ಅಂತ ಹೇಳಿದ್ರೆ ಇವರ ಬರ್ತ್ ಪ್ಲೇಸಿಂದ ತುಂಬ ದೂರ ಇವರಿಗೆ ಸಕ್ಸಸ್ ಸಿಗ್ಬೋದು. ಜನ್ಮಸ್ಥಳದಿಂದ ದೂರ ಇವರಿಗೆ ಸಕ್ಸಸ್ ಸಿಗ್ತದೆ. ಮತ್ತು ಇವರು ತಂದೆಯ ಸಹಕಾರ ಚೆನ್ನಾಗಿ ಸಿಗ್ತದೆ ಇವರಿಗೆ. ತಂದೆಯ ಸಹಕಾರ ತುಂಬ ಚೆನ್ನಾಗಿ ಸಿಗುತ್ತೆ. ದೂರ ಪ್ರಯಾಣ ಮಾಡ್ಬೋದು, ಮತ್ತು ಟ್ರಾವೆಲ್ ಕೂಡ ಹೆಚ್ಚು ಮಾಡ್ಬೋದು. ತಂದೆಯಿಂದ ಸಹಕಾರ ಸಿಗ್ತದೆ. ಮತ್ತು ಈಗ ಧಾರ್ಮಿಕ ಪ್ರವೃತ್ತಿ ಇರ್ತದೆ, ಧಾರ್ಮಿಕತೆಯ ಪ್ರವೃತ್ತಿ ಇರ್ತದೆ. ಇವರು ಬೈ ಬರ್ತ್ ತುಂಬ ಲಕ್ಕಿಯಾಗಿರ್ತಾರೆ, ತುಂಬ ಅದೃಷ್ಟಶಾಲಿಯಾಗಿರ್ತಾರೆ. ಮತ್ತು ಲಗ್ನಾಧಿಪತಿ 9ನೇ ಮನೆಗಿದ್ದಾಗ ತಂತ್ರ ಮಂತ್ರಗಳ ಬಗ್ಗೆ ಆಸಕ್ತಿ ಇರ್ತದೆ ಇವರಿಗೆ. ತಂತ್ರ ಮಂತ್ರಗಳ ಬಗ್ಗೆ ಹೆಚ್ಚು ಆಸಕ್ತಿ ಇರ್ತದೆ ಲಗ್ನಾಧಿಪತಿ 9ನೇ ಮನೆಗೆ ಬಂದಾಗ. ಮತ್ತು ದೇವರು, ಧಾರ್ಮಿಕ ಕಾರ್ಯ ಇದರ ಬಗ್ಗೆ ಕೂಡ ತುಂಬ ಹೆಚ್ಚು ಆಸಕ್ತಿ ಇರ್ತದೆ. ಮತ್ತು ಇವರಿಗೆ ತಂದೆಯ ಬಗ್ಗೆ ಜಾಸ್ತಿ ಗೌರವ ಇರ್ತದೆ. ಇವರಿಗೆ ತಂದೆಯ ಬಗ್ಗೆ ಹೆಚ್ಚಾದ ಒಂದು ಗೌರವ ಇರ್ತದೆ. ಮತ್ತು ತಂದೆ ಜೊತೆ ಉತ್ತಮ ನಡವಳಿಕೆ, ತಂದೆ ಜೊತೆ ಒಳ್ಳೆಯ ನಡವಳಿಕೆ ಹೊಂದಿರ್ತಾರೆ ಇವರು. ಒಳ್ಳೆಯ ಸಹಕಾರ, ಸಪೋರ್ಟ್ ಎಲ್ಲ ತುಂಬ ಇರ್ತದೆ. ತಂದೆ ಆಸ್ತಿ ಕೂಡ ಸಿಗ್ಬೋದು ಇವರಿಗೆ. ಈ ತಂದೆ ಕಡೆಯಿಂದ ಇವರಿಗೆ ಆಸ್ತಿ ಕೂಡ ಸಿಗ್ಬೋದು. ಮತ್ತು ಇವರ ತಂದೆಗೆ ಕೂಡ ಧಾರ್ಮಿಕ ಪ್ರವೃತ್ತಿ ಜಾಸ್ತಿ. ಈ ಲಗ್ನಾಧಿಪತಿ 9ನೇ ಮನೆಗೆ ಬಂದಾಗ ಅವರ ತಂದೆಗೆ ಧಾರ್ಮಿಕ ಪ್ರವೃತ್ತಿ ಹೆಚ್ಚಿರ್ತದೆ. ಇವರ ತಂದೆಗೆ ಧಾರ್ಮಿಕತೆ ಬಗ್ಗೆ ತುಂಬ ಒಂದು ಹೆಚ್ಚು ಆಸಕ್ತಿ ಇರ್ತದೆ. ಮತ್ತು ಒಳ್ಳೆ ಮನೆತನದಲ್ಲಿ ಜನಿಸಿರ್ತಾರೆ ಇವರು. ಲಗ್ನಾಧಿಪತಿ 9ನೇ ಮನೆಗೆ ಬಂದಾಗ ಒಳ್ಳೆ ಮನೆತನದಲ್ಲಿ ಜನಿಸಿರ್ತಾರೆ. ಮ್ಯಾರೇಜ್ ಲೈಫ್ ಕೂಡ ತುಂಬ ಚೆನ್ನಾಗಿರ್ತದೆ. 9ನೇ ಮನೆ ಅಂತ ಹೇಳಿದ್ರೆ ಭಾಗ್ಯಸ್ಥಾನ. ಆ ಕಾರಣ ಮದುವೆ ಜೀವನ ಕೂಡ ತುಂಬ ಚೆನ್ನಾಗಿರ್ತದೆ ಇವರಿಗೆ. ಮತ್ತೆ ಮದುವೆ ಆದಮೇಲೆ ಅದೃಷ್ಟ ಬರ್ಬೋದು. ಮದುವೆ ನಂತರ ಆಫ್ಟರ್ ಮ್ಯಾರೇಜ್ ಇವರಿಗೆ ಅದೃಷ್ಟ ಬರೋ ಚಾನ್ಸ್ ಇರ್ತದೆ. ಮತ್ತು ಇವರಿಗೆ ಏನಾದರೂ ಲವ್ ಮ್ಯಾರೇಜ್ ಆದರೆ ಲಗ್ನಾಧಿಪತಿ ಏನಾದರೂ 9ನೇ ಮನೆಗೆ ಬಂದಾಗ ಒಂದು ವೇಳೆ ಏನಾದರೂ ಲವ್ ಮ್ಯಾರೇಜ್ ಆದರೆ ಇವರಿಗೆ ಸಕ್ಸಸ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ. ಮತ್ತು ಇವರ ಸಂಗಾತಿಗೆ ಕೂಡ ಇವ್ರ ಮೇಲೆ ಕೇರಿಂಗ್ ನೇಚರ್ ಹೊಂದಿರ್ತಾರೆ ಇವರು. ಇವರ ಸಂಗಾತಿ ಕೂಡ ಇವರಿಗೆ ತುಂಬ ಒಂದು ಕೇರಿಂಗ್ ನೇಚರನ್ನು ಹೊಂದಿರ್ತಾರೆ. ಮತ್ತು ಇವರು 9ನೇ ಮನೆ ಅಂತ ಹೇಳಿದ್ರೆ ಉನ್ನತ ಶಿಕ್ಷಣ, ಹೈಯರ್ ಎಜುಕೇಷನ್. ಆ ಕಾರಣ ಇವರಿಗೆ ಉನ್ನತ ಶಿಕ್ಷಣ ಸಿಗುತ್ತೆ. ಯಾಕಂದರೆ ಇವರಿಗೆ ಉನ್ನತ ಶಿಕ್ಷಣ ಬಗ್ಗೆ ಹೆಚ್ಚು ಆಸಕ್ತಿ ಇರ್ತದೆ ಇವರಿಗೆ. ತುಂಬ ಇನ್ನೂ ಶಿಕ್ಷಣ ಮಾಡಬೇಕಂತ. ಮತ್ತು ಲಗ್ನಾಧಿಪತಿ 9ನೇ ಮನೆಗೆ ಬಂದಾಗ ಇವರ ಜೀವನ ಪೂರ್ತಿ ಧಾರ್ಮಿಕತೆ, ಗುರುಗಳು, ತಂದೆ, ಪ್ರಯಾಣ, ಉನ್ನತ ಶಿಕ್ಷಣ ಇದ್ರ ಬಗ್ಗೆನೇ ಹೆಚ್ಚಾಗಿರ್ತದೆ ಲಗ್ನಾಧಿಪತಿ 9ನೇ ಮನೆಗೆ ಬಂದಾಗ. ಇದು ಲಗ್ನಾಧಿಪತಿ 9ನೇ ಮನೆಗೆ ಬಂದಾಗ ಕೊಡುವಂಥ ಫಲಗಳು. ಇಲ್ಲಿ ಲಗ್ನಾಧಿಪತಿ 9ನೇ ಮನೆಗೆ ಬಂದಾಗ ಸಪ್ತಮ ದೃಷ್ಟಿ ಬೀಳ್ತದೆ. ಇಲ್ಲಿ ಸಪ್ತಮ ದೃಷ್ಟಿ ಕಾಮನ್. 1 2 3 4 5 6 7 ಸಪ್ತಮ ದೃಷ್ಟಿ 3ನೇ ಮನೆಗೆ ಬೀಳೋ ಕಾರಣ ಇವರಿಗೆ ಸಣ್ಣ ಪುಟ್ಟ ಪ್ರಯಾಣ ಕೂಡ ಆಗುವಂಥ ಚಾನ್ಸ್ ಇರ್ತದೆ. ಮತ್ತು ಇವರ ನೆರೆಹೊರೆಯವರು ಕೂಡ ಇವರಿಗೆ ಲಕ್ಕಿ ಆಗಿರ್ತಾರೆ. ತುಂಬ ಒಂದು ನೆರೆಹೊರೆ ಸಪೋರ್ಟ್ ಕೂಡ ಸಿಗ್ಬೋದು. ಕಮ್ಯುನಿಕೇಷನ್ ಕೂಡ ಚೆನ್ನಾಗಿರ್ತದೆ. ಇವರ ಕಮ್ಯುನಿಕೇಷನ್ ಧಾರ್ಮಿಕತೆ ಬಗ್ಗೆ ಹೆಚ್ಚಿರ್ಬೋದು. ಇದು ಲಗ್ನಾಧಿಪತಿ 9ನೇ ಮನೆಗೆ ಬಂದಾಗ ಕೊಡುವಂಥ ಫಲಗಳು. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮನ್ನು ವಾಟ್ಸಪ್ ಸಂಖ್ಯೆ
70 906 37 934 ಈ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದರೆ ನಿಮಗೆ ಡೀಟೇಲಾಗಿ ಜೊತೆಗೆ ಹೋಗಿ ತಿಳಿಸಿಕೊಡ್ತೇನೆ. ನೆಕ್ಸ್ಟ್ ಅದರಲ್ಲಿ ಬೇರೆ ನಮಸ್ಕಾರ.